ನಾವು ಕೂಡ ಸೇವೆ ಮಾಡಬೇಕು ಹ್ಮ್ ಅಥವಾ ದೇಣಿಗೆಯನ್ನು ಕೂಡ ಕೊಡಬೇಕು ಅಂತಂದ್ರೆ ಹ್ಮ್ ಅಂದ್ರೆ ಹೇಗೆ ಸಂಪರ್ಕ ಮಾಡೋದು ಅಂತ? ರಾಯರ ಸೇವೆಯನ್ನ ಮಾಡುವಲ್ಲಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹಲಸೂರಿನ ಹ್ಮ್. ಈ ನೂತನವಾದಂತಹ ಮಂದಿರ ನಿರ್ಮಾಣದ ಈ ಕಾರ್ಯದಲ್ಲಿ ಕೈ ಜೋಡಿಸುವುದೇ ಹೌದಾದರೆ, ಕೈ ಜೋಡಿಸುವ ಇಚ್ಛಾಶಕ್ತಿಗಳಿ ಇರುವಂಥವರಿಗೆ, ಬೆಂಗಳೂರಿಗರಿಗಂತೂ ಇದನ್ನ ಹುಡುಕುವುದೇನು ಬಹಳ ಕಷ್ಟದ ಹ್ಮ್. ವಿಷಯ ಅಲ್ಲ. ಆ, ಏನಂತಂದ್ರೆ, ನಾವು ಮಾಡುವ ಸೇವೆ ಅದು ಸದುಪಯೋಗ ಸದ್ಬಳಕೆಯ ದಾರಿಯಲ್ಲಿ ಇದೆಯಾ ಅನ್ನೋದು ಬಹಳ ಮುಖ್ಯವಾಗಿ ನಮ್ಮ ಜ್ಞಾನಕ್ಕೆ ತಂದುಕೊಂಡಂತೆ ನಾವು ಮಾಡಬೇಕು ಅನ್ನೋದು. ಯಾಕೆ ಅಂತಂದ್ರೆ, ನನಗೆ ಆ ಅಭ್ಯಾಸ ಇದೆ. ಅನ್ಯತಾ ಭಾವಿಸುವುದು ಬೇಕಾಗಿಲ್ಲ. ಆ, ಒಂದು ಸರ್ವಿಸ್ ಕೊಡುವಾಗ ಆ ಸರ್ವಿಸು ಏನು ಅಂತಂದ್ರೆ ಸದ್ಬಳಕೆ ಆಗಬೇಕು ಅಂತ. ಆ, ಈ ರೀತಿ ಮಾತನಾಡುವಲ್ಲಿ ಒಂದು ಕಾರಣ ಉಂಟು, ಅದನ್ನು ಕೊನೆಯಲ್ಲಿ ಹೇಳ್ತೇನೆ ನಾನು. ಇದು ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗುತ್ತಾ ಇದೆಯಾ ಅನ್ನುವಂಥ ಒಂದು ಸ್ಪಷ್ಟತೆಯನ್ನ ಪಡೆದು ಆಮೇಲೆ ಸೇವೆಯನ್ನ ಮಾಡುವುದಕ್ಕೆ ಅಣಿಯಾಗುವುದು ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಹಲ್ಸೂರು ಮೆಟ್ರೋ ಸ್ಟೇಷನ್ನಿಂದ ಒಂದು 500 ಮೀಟರ್ನಲ್ಲಿ ರಾಯರ ಮಂದಿರ ಇರುವಂಥದ್ದು, ಮಂದಿರದ ಸ್ಥಳ ಇರುವಂಥದ್ದು. ನಿಮಗೆ gurusevamandaali.com gurusevamandaali.com ಇಷ್ಟನ್ನು ಹೊಡೆದ್ರೆ ಗೂಗಲ್ನಲ್ಲಿ ವೆಬ್ಸೈಟ್ ಬರುತ್ತೆ, ಅಧಿಕೃತವಾದಂತಹ ವೆಬ್ಸೈಟು. ಅದರಲ್ಲಿ ನಿಮಗೆ ಏನು ಸನ್ನಿಧಾನಕ್ಕೆ ಹೋಗಿಯೇ ನಿಮಗೇನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದಾಗ ಅಲ್ಲಿಂದಲೇ ನೀವು ಏನು ಬೇಕು ಅದನ್ನು ಮಾಡಬಹುದಾದಂತಹ ಒಂದು ವ್ಯವಸ್ಥೆ ಅದರಲ್ಲಿರ್ತದೆ. ಕೆಳಗಡೆಯಿಂದ ಅದಕ್ಕೆ ಸಂಬಂಧಪಟ್ಟಂತಹ ನಂಬರ್ಗಳು, ಮಠಕ್ಕೆ ಸಂಬಂಧಪಟ್ಟಂತಹ ಅಧಿಕೃತವಾದಂತಹ ಫೋನ್ ನಂಬರ್ಗಳಿದ್ದಾವೆ, ಅದಕ್ಕೆ ಕರೆ ಮಾಡಬಹುದು. ಮತ್ತು ಸೋಷಲ್ ಮೀಡಿಯಾದಲ್ಲಿ ಕೈಲಾದಷ್ಟು ನಾವು ಆ್ಯಕ್ಟಿವ್ ಇದ್ದೇವೆ. ಹೇಗೆ ಅಂತಂದರೆ, ಸೇಮ್ ನೇಮ್ gurusevamandaali.com ಇದರ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಫೇಸ್ಬುಕ್ ಪೇಜ್ ಕೂಡ ಇದೆ, ಆಮೇಲೆ ವೆಬ್ಸೈಟ್ ಕೂಡ ಇದೆ. ಸೊ ಇಲ್ಲಿ ಎಲ್ಲಿ ಹೋದರೂ ಕೂಡ ನಿಮಗೆ ಮಾಹಿತಿಗಳಿಗೆ ಕೊರತೆ ಆಗುವುದಿಲ್ಲ. ಕನಿಷ್ಠ ಪಕ್ಷ ಅಲ್ಲಿ ಕೊರತೆಯ ಮಾಹಿತಿ ಬೇಕು ಅಂತಂದಾಗ ಫೋನ್ ನಂಬರ್ ಇದೆ, ಫೋನ್ಗೆ ಕರೆ ಮಾಡಬಹುದು. ಅಥವಾ ಲೊಕೇಶನ್ ಬೇಕು ಅಂತಂದ್ರೆ ಅಲ್ಲೇ ಲೊಕೇಶನ್ನು ಇದೆ, ಕ್ಲಿಕ್ ಮಾಡಿದರೆ ಲೊಕೇಶನ್ ಕೂಡ ತೋರಿಸುತ್ತೆ, ಬರಬಹುದು. ನನಗೆ ಅನಿಸೋದೇನು ಅಂತಂದರೆ, ಒಮ್ಮೆ ಭೇಟಿ ಕೊಟ್ಟು ಒಮ್ಮೆ ಕೆಲಸ ಕಾರ್ಯಗಳನ್ನು ಗಮನ ಇಟ್ಟು ನೋಡಿ ನಿಮ್ಮ ಅನುಭವಕ್ಕೆ ತಂದುಕೊಳ್ಬಹುದಲ್ಲ. ಓ ಇದು ಇದು ಮತ್ತೆ ಅತ್ಯಂತ ಅಪರೂಪದಲ್ಲಿ ಅಪರೂಪ ಇಂತಹ ಒಂದು ಸಂದರ್ಭ ನಿರ್ಮಾಣ ಆಗುವುದು. ಯಾಕೆಂತಂದ್ರೆ, ದೇಶ ಕಟ್ಟುವಂಥದ್ದಿರ್ಬೋದು, ದೇಶವನ್ನು ನಡೆಸುವಂಥದ್ದಿರ್ಬೋದು, ದೇವಸ್ಥಾನ ಕಟ್ಟುವಂಥದ್ದಿರ್ಬೋದು, ದೇವಸ್ಥಾನವನ್ನು ನಡೆಸುವಂಥದ್ದಿರ್ಬೋದು, ಮಠ ಮಂದಿರಗಳನ್ನು ಕಟ್ಟುವುದು, ಮಠ ಮಂದಿರಗಳ ನಿರ್ವಹಣೆ, ಇದೆಲ್ಲ ಬದುಕಿನಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಗೆ ಲಭ್ಯ ಇರುವಂತಹ ಕೆಲಸಗಳಲ್ಲ. ಹಾಗಾಗಿ ಬದುಕಿನ ಸಾರ್ಥಕತೆಗಾಗಿ ಒಂದಷ್ಟು ಆಯಾಮದ ಸೇವೆಗಳು ಹೇಳುವುದು ಜೀವನದಲ್ಲಿ ಮಾಡಿದಾಗ ಆ ಸಾರ್ಥಕತೆ ಬರ್ತದೆ ಮತ್ತು ಅರ್ಥ ಬರ್ತದೆ ಬದುಕಿಗೆ. ಹಾಗಾಗಿ ಈ ಎಲ್ಲ ಅವಕಾಶಗಳಿದ್ದಾವೆ. ಈ ಅವಕಾಶಗಳ ಮೂಲಕ ಸಂಪರ್ಕ ಮಾಡಬಹುದು ಮಠವನ್ನು. ಮತ್ತು ಇವತ್ತಿನ ವ್ಯವಸ್ಥೆಯ ಆಧಾರದಲ್ಲಿ ಒಂದಷ್ಟು ನಿರೀಕ್ಷೆಗಳಿರ್ತದೆ. ಏನು ಕೇಳಿದರೆ, ನಾವು ಡೊನೇಟ್ ಮಾಡಿದರೆ ಏನಾದರೂ ಅದಕ್ಕೆ ಏನು ಪೂರಕವಾದಂಥದ್ದೇನಾದರೂ ಇರ್ತದೆ ಕೇಳಕ್ಕೆ. ಎಸ್, ಹೌದು, ಸಂಸ್ಥೆಗೆ 80G ಇರ್ಬೋದು, 12A ಇರ್ಬೋದು, ಈ ಥರದ ಟ್ಯಾಕ್ಸ್ ಬೆನಿಫಿಟ್ ಏನು ಸರ್ಟಿಫಿಕೇಟ್ಗಳು ಕೂಡ ನಮ್ಮ ಸಾಂವಿಧಾನಿಕವಾದದ್ದು ನಮ್ಮ ಪಾಲಿಗೆ ಲಭ್ಯ ಇದೆ. ಅದನ್ನೆಲ್ಲವುದನ್ನು ಮೀರಿ ನಿಮ್ಮ ಶಕ್ತಿ, ನಿಮ್ಮ ಭಕ್ತಿಯ ಆಧಾರದಲ್ಲಿ ಏನು ಬೇಕಾದರೂ ತಾವುಗಳು ಮಾಡುವುದಕ್ಕೆ ಅವಕಾಶ ಇದೆ. ಮಾಡುವುದರ ಮೂಲಕ ಬದುಕಿನಲ್ಲಿ ಒಂದು ಆತ್ಮತೃಪ್ತಿಯನ್ನು ಕಂಡುಕೊಳ್ಳಿ ಅಂತ ನಾನು ಕೇಳಿಕೊಳ್ಳುವ ಸ್ಥಿತಿಯಲ್ಲಿ ಕೂಡ ಇದ್ದೇನೆ. ಯಾಕೆ ಅಂತಂದರೆ, ಇದು ಮಿರಾಕಲ್ ಮೂಲಕ ಆಗ್ಬೋದು. ನೀವು ಹೇಳಿದ ಪವಾಡದ ಮೂಲಕ ಖಂಡಿತ ಇದು ಸಾಧ್ಯ ಆಗ್ತದೆ. ಐ ನೋ ಮುಂದೆ ಏನಾಗ್ತದೆ ತುಂಬ ಚಂದದಲ್ಲಿ ರಾಯರು ಮೈಂಡ್ನಲ್ಲಿ ಹೇಳ್ತಾ ಇರ್ತಾರೆ. ಸೊ ಅದರಲ್ಲಿ ಏನು ಡೌಟೇ ಇಲ್ಲ. ಆದರೆ ಕರ್ತವ್ಯ ಅಂತ ಒಂದು ಬರ್ತದಲ್ಲ, ಇಂತಹ ಒಂದು ಒಳ್ಳೆಯ ಕೆಲಸ ಇಂತಹ ಜಾಗದಲ್ಲಿ ನಡೀತಾ ಇದೆ ಅಂತ ಹೇಳುವುದು ನನ್ನ ಕರ್ತವ್ಯ. ಬರುವುದು, ಮಾಡುವುದು, ಸೇವೆ ಮಾಡುವುದಕ್ಕೊಂದು ಯೋಗ ಬೇಕು, ಬರುವುದಕ್ಕೊಂದು ಇಚ್ಛೆ ಬೇಕು, ಇಚ್ಛಾಶಕ್ತಿ ಬೇಕು, ಅದಕ್ಕೆ ಮತ್ತೆ ರಾಯರ ಪ್ರೇರಣೆ ಬೇಕು. ಹೀಗಿದ್ದೆಲ್ಲ ಒಂದಷ್ಟು ಕನೆಕ್ಟಿವಿಟಿ ಇರುತ್ತೆ. ಸೊ ಯಾರ್ಯಾರಿಗೆ ಯಾವ ಭಾಗ್ಯಗಳು ಎಲ್ಲಿ ಇದೆ ಅದು ಗೊತ್ತಿಲ್ಲ. ಆ ಭಾಗ್ಯಗಳ ಆಧಾರದಲ್ಲಿ
ಇದೆಲ್ಲ ನಮ್ಮ ಪಾಲಿಗೆ ಲಭ್ಯ ಅಂತ ಅಂದ್ಕೊಳ್ತೇನೆ. ಸೊ ಒಟ್ಟಾರೆಯಾಗಿ ಬನ್ನಿ, ರಾಯರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಅಂತ ನಾನು ಈ ಮೂಲಕ ತಮ್ಮ ವಾಹಿನಿಯ ಮೂಲಕ ಒಂದು ಅದ್ಭುತ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದೀರಿ. ಅದು ಯಾವುದೋ ಪ್ರೀತಿಗಳಿರ್ಬೋದು, ಗೊತ್ತಿಲ್ಲ ನನಗೆ. ಒಟ್ಟಾರೆಯಾಗಿ ಇದರಿಂದ ನಾನು ಅಂದುಕೊಳ್ಳೋದು ಏನು ಕೇಳಿದರೆ, ತಮ್ಮ ಕಡೆಯಿಂದಲೂ ಕೂಡ ರಾಯರ ಸೇವೆ ಆಗಿದೆ ಅನ್ನೋದೇ ನನ್ನ ಭಾವನೆ. ಇಲ್ಲಿ ವ್ಯಕ್ತಿಯನ್ನು ಪರಿಚಯ ಮಾಡೋದು ಅನಿವಾರ್ಯ. ನನಗೆ ಈ ವೇದಿಕೆ ರಾಯರನ್ನು ಹೊರತುಪಡಿಸಿ ಸಿಕ್ಕಿದರೆ ನಾನು ಬರೋದೇ ಇಲ್ಲ. ನನಗೆ ನನ್ನನ್ನು ನಾನೇನೋ ಒಂದು ಹೇಳಿಕೊಳ್ಳಬೇಕಾದಂತಹ ಅಗತ್ಯತೆ ಆಗಲಿ ಅಥವಾ ಅಂತಹ ಭಾವನೆಗಳಾಗಲಿ ನನಗಿಲ್ವೇ ಇಲ್ಲ. ಆದರೆ ಇಲ್ಲಿ ರಾಯರಿದ್ದಾರೆ, ರಾಯರ ಬಗ್ಗೆ ಹೇಳಬೇಕು, ರಾಯರ ಅನುಗ್ರಹದ ಅನುಭವ ನಾನು ಹೇಳಬೇಕು ಹೇಳುವ ಕಾರಣಕ್ಕೆ ವೇದಿಕೆ ಕೊಟ್ಟದ್ದನ್ನು ಒಪ್ಪಿಕೊಂಡಿದ್ದೇನೆ, ಅದನ್ನು ಉಪಯೋಗಿಸಿಕೊಂಡಿದ್ದೇನೆ. ಹಾಗಾಗಿ ಮತ್ತೆ ರಾಯರ ಕೆಲಸವನ್ನು ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತಿರುವ ವ್ಯಕ್ತಿಯಾಗಿ ನೀವು ಕೂಡ ರಾಯರ ಸೇವೆಯಲ್ಲಿ, ರಾಯರ ಕಾಯಕದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಅಂತ ಹೇಳುವಂಥದ್ದು ನನ್ನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅವಕಾಶ ಕೊಟ್ಟದ್ದಕ್ಕೆ ನಿಮಗೂ ಕೂಡ ರಾಯರ ಶ್ರೀರಕ್ಷೆ, ಅನುಗ್ರಹ ರಕ್ಷೆ ಇದ್ದು ಈ ಸಂಸ್ಥೆ ಅದ್ಭುತವಾದಂತಹ ಪ್ರಕಾಶಮಾನವಾದಂತಹ ಒಂದು ಪ್ರಗತಿಯನ್ನು ಕಾಣಲಿ ಅನ್ನುವಂಥದ್ದು ನನ್ನ ಹೃದಯದ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ಬಹಳ ಭಾವನಾತ್ಮಕವಾಗಿ ಮಾತಾಡಿದ್ರಿ ಸರ್. ಎಲ್ಲಿ ತನಕ ಬಂದಿದೆ ಸರ್ ಕೆಲಸ ಎಲ್ಲ? ಸದ್ಯಕ್ಕೆ ಈಗ ಭೂಮಿಯ ಕೆಳಭಾಗದ ಕಾಯಕಗಳೆಲ್ಲ ಮುಗಿದಿದೆ. ಅಂತಂದರೆ ಬೆಂಗಳೂರಿನ ಕೆಲವು ಪ್ರದೇಶಗಳು ಫಿಲ್ಲಿಂಗ್ ಸಾಯಿಲ್ ಏರಿಯಾ ಅಂತಂದರೆ ಮಣ್ಣು ಹಾಕಿ ತುಂಬಿದ ಜಾಗ. ಹಾಗಾಗಿ ಅಲ್ಲಿ ಬಹಳ ಕೆಳಗಿಂದ ಕೆಲಸ ಬರಬೇಕಾದಂಥ ಅವಶ್ಯಕತೆ, ಅದನ್ನು ಪೈಲ್ ಫೌಂಡೇಶನ್ ಅಂತ ಕರೀತಾರೆ. ಆ ಪೈಲ್ ಫೌಂಡೇಶನ್ ಈಗಾಗಲೇ ಸಮಾಪ್ತಿ ಆಗಿದೆ. ಭೂಮಿ ಪೂಜೆಯಾಗಿ ಪೈಲ್ ಫೌಂಡೇಶನ್ ಸಮಾಪ್ತಿ ಆಗಿದೆ. ಈ ಪೈಲ್ ಫೌಂಡೇಶನ್ ಅನ್ನೋದೇನಿದೆ, ಇದೊಂದು 3 ಅಂತಸ್ತು ಬಿಲ್ಡಿಂಗ್ ಕಟ್ಟಡ ನಿರ್ಮಾಣದ ಸಮಯವನ್ನು ತೆಗೆದುಕೊಂಡಿದೆ, ಖರ್ಚನ್ನು ಕೂಡ ಅದು ತೆಗೆದುಕೊಂಡಿದೆ. ಒಂದು ರೂಪುರೇಷೆ ಹೇಳೋದಿದ್ರೆ, ರಾಯರಿಗೆ ಇಡೀ ವರ್ಷದಲ್ಲಿ ಒಂದು 3-4 ದೊಡ್ಡ ದೊಡ್ಡ ಉತ್ಸವದ ಕಾಲಗಳು ಬರ್ತದೆ. ಹಾಗಾಗಿ ನಮ್ಮಲ್ಲಿ ಒಂದಷ್ಟು ಸ್ಥಳದ ಕೊರತೆಗಳೆಲ್ಲ ಇತ್ತು. ಹಾಗಾಗಿ ಇನ್ನು ಮುಂದೆ ನಿರ್ಮಾಣ ಮಾಡುವಾಗ ಅದನ್ನೆಲ್ಲ ಪೂರ್ಣಗೊಳಿಸ್ಕೊಳ್ಬೇಕು ಹೇಳೋದು ನಮ್ಮ ಉದ್ದೇಶ. ಹಾಗಾಗಿ ಒಂದು 4 ಅಂತಸ್ತಿನ ಒಂದು ಕಟ್ಟಡದ ನಿರ್ಮಾಣ ಆಗ್ತದೆ. ಅದರಲ್ಲಿ ಕೆಳಭಾಗದಲ್ಲಿ ರಾಯರಿಗಾಗಿ ಒಂದು ಗರ್ಭಾಲಯ ನಿರ್ಮಾಣ ಆಗ್ತದೆ. ಬಹುತೇಕ ಐ ಥಿಂಕ್ ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ಗರ್ಭಾಲಯ ನನ್ನ ಪ್ರಕಾರ ಇದು 2ನೇದ್ದು ಅಂತ ಅಂದ್ಕೊಳ್ತೇನೆ. ಸಂಪೂರ್ಣ ಶಿಲಾಮಯ ಗರ್ಭಾಲಯ. ಶಿಲಾಮಯ ಅಂತಂದರೆ ನಿಮಗೆ ಕರಾವಳಿಯ ಭಾಗದಲ್ಲೆಲ್ಲ ತಾವು ಬೇಲೂರು ಹಳೆಬೀಡೆಲ್ಲ ನೋಡಿದ್ದೀರಿ. ಸೊ ಆ ರೀತಿ ಅದು ಪ್ರಾಚೀನ ಶಿಲ್ಪ ವಿನ್ಯಾಸಗಳನ್ನು ಕಾಣ್ತೀರಿ. ಇವತ್ತೆಲ್ಲ ಮಿಷನರಿಗಳ ಮೂಲಕ ಶಿಲೆಗಳನ್ನು ಅಲಂಕಾರ ಮಾಡ್ತಾರೆ. ಆ ರೀತಿಯ ವಿನ್ಯಾಸಗಳಿರ್ತದೆ. ಇದು ಮಹಾಬಲಿಪುರದಲ್ಲಿ ಈ ಕೆಲಸ, ಈ ಕಾಯಕ ಈಗಾಗಲೇ ರನ್ನಿಂಗಲ್ಲಿದೆ. ತಮಿಳುನಾಡಿನ ಮಹಾಬಲಿಪುರ ನಗರ ಪ್ರದೇಶಗಳಲ್ಲಿ ಕಲ್ಲನ್ನು ತಂದು ಕೆಲಸ ಮಾಡೋದು ಕಷ್ಟಕರ. ಹಾಗಾಗಿ ಅಲ್ಲಿ ಈ ಕೆಲಸವನ್ನು ಮಾಡಿಸಿ ರೆಡಿ ಪೀಸನ್ನು ಮಾಡಿಕೊಂಡು ಇಲ್ಲಿಗೆ ತಗೊಂಬಂದು ಇಲ್ಲಿ ಇನ್ಸ್ಟಾಲೇಷನ್ ಮಾಡುವಂಥದ್ದು. ಇದು ಗ್ರೌಂಡ್ ಲೆವೆಲ್ನಲ್ಲಿ ರಾಯರಿಗೆ ಗರ್ಭಾಲಯ, ಶಿಲಾಮಯ ಗರ್ಭಾಲಯ ನಿರ್ಮಾಣ. ಅದಾದ ಮೇಲೆ ಮಾಮೂಲಿ ಕಟ್ಟಡ, 2 ಪ್ರದೇಶಗಳು, ಹಾಲ್ ಇರ್ತದೆ. ಹೀಗೆ ಬೇಕಾದ ಮಠಕ್ಕೆ ಪೂರಕವಾದಂಥ ಅನುಕೂಲ ವ್ಯವಸ್ಥೆಗಳು ಮಠದಲ್ಲಿ ಇರುವಂಥದ್ದು. ಇಲ್ಲಿ ಪ್ರಧಾನ ದೇವರು ರಾಮ, ಸೀತೆ, ಲಕ್ಷ್ಮಣ, ಹಾಗೆ ಪ್ರಾಣದೇವರು ಅರ್ಥಾತ್ ಆಂಜನೇಯ ದೇವರು, ಆಮೇಲೆ ರಾಯರು, ಇಷ್ಟು ಸಾನ್ನಿಧ್ಯಗಳು ಇಲ್ಲಿ ಪೂರ್ವದಿಂದಲೂ ಇದ್ದದ್ದು, ಮುಂದೆಯೂ ಕೂಡ ಇರುವಂತಹ ಸನ್ನಿಧಾನ. ಸ್ವಲ್ಪ ಅನುಭವವನ್ನು ತೆಗೆದುಕೊಳ್ಳುವುದಕ್ಕಾಗಿ ಕ್ಷೇತ್ರ ಸಂದರ್ಶನವನ್ನು ಭವಿಷ್ಯತ್ ಕಾಲದಲ್ಲಿ ತಾವೆಲ್ಲ ಮಾಡಿ ಅಂತ ಕೇಳ್ಕೊಳ್ತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.